ಇದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕಾರಿ ಬೆಳವಣಿಗೆ. ಎಸ್ಎಂ ಕೃಷ್ಣ ಅವರ ನಿವಾಸಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ. ಕೋಲಾರದ ಸರ್ಕಾರಿ ಬಂಗಲೆಯಲ್ಲಿ ಭೇಟಿಯಾಗಿದೆ. ಉಭಯ ನಾಯಕರ ಕುಶಲೋಪರಿ ಕೂಡ ಆಗಿರೋದು. ಸಿದ್ದರಾಮಯ್ಯನವರು ಮಾಜಿ ಸಿಎಂಗಳ ಭೇಟಿ ಇದು. ಇಬ್ಬರದು ಕೂಡ ಎಸ್ಎಂ ಕೃಷ್ಣ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಭೇಟಿಯಾಗಿರೋದು. ಉಭಯ ನಾಯಕರ ಕುಶಲೋಪರಿ ಇದು. ಕಾಂಗ್ರೆಸ್ ಇತ್ತೀಚಿನ ಒಂದು ವರ್ಷಗಳಲ್ಲಿ ಕಂಡಂತ ಯಶಸ್ವಿ ಮುಖ್ಯಮಂತ್ರಿಗಳಲ್ಲಿ ಇಬ್ಬರು ಕೂಡ ಎಸ್ಎಂ ಕೃಷ್ಣ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಅಲ್ಲಿ ಭೇಟಿಯಾಗಿದ್ದಾರೆ. ನಿವಾಸದಲ್ಲಿ, ಎಸ್ಎಂ ಕೃಷ್ಣ ನಿವಾಸದಲ್ಲಿ. ಹಾಗಾದ್ರೆ ಈ ಇಬ್ಬರ ಭೇಟಿಯ ವಿಚಾರ ಏನು ಅನ್ನೋದು ಈಗ ರಾಜಕೀಯದಲ್ಲಿ ಒಂದು ರೀತಿಯಾಗಿ ಆ ವಲಯದಲ್ಲಿ ಚರ್ಚೆ ಆಗ್ತಿರೋದು. ಈಗ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಸಿದ್ದರಾಮಯ್ಯನವರು ಎಸ್ಎಂ ಕೃಷ್ಣ ಅವ್ರನ್ನ ಏನು ಬಿಜೆಪಿಗೆ ಸೇರ್ಪಡೆಯಾದ್ರು ಅವ್ರನ್ನ ಭೇಟಿಯಾಗಿರೋದು. ಪ್ರಸಕ್ತ ರಾಜಕೀಯದ ಬಗ್ಗೆ ಚರ್ಚೆ ಆಗಿದೆಯಾ ಅಥವಾ ಏನಾದರೂ ಸೌಹಾರ್ದಯುತ ಭೇಟಿನ ಇದು ಅಂತ ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ನ ಈ ಇಬ್ಬರು ಪ್ರಭಾವಿ ನಾಯಕರು, ಪ್ರಮುಖ ನಾಯಕರು ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ರು, ನಂತರ ಬಿಜೆಪಿಗೆ ಸೇರ್ಪಡೆಯಾದಂತ ಎಸ್ಎಂ ಕೃಷ್ಣ ಅವ್ರನ್ನ ಸಿದ್ದರಾಮಯ್ಯನವರು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಕೋಲಾರದ ನಿವಾಸದಲ್ಲಿ ಎಸ್ಎಂ ಕೃಷ್ಣ ಅವರು ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಜೊತೆಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ ಇಬ್ರು ಕೂಡ ಪರಸ್ಪರ ಹಸ್ತಲಾಘವ ಮಾಡಿ ಕೈ ಕುಲುಕಿ ನಂತರ ಇಬ್ರು ನಗ್ತಾ ಮಾತನಾಡ್ತಿದ್ದಾರೆ ಕ್ಯಾಶುವಲ್ ಆಗಿ. ಇದು ಸಿದ್ದರಾಮಯ್ಯನವರ ಭೇಟಿ ಏನಿದೆ, ಎಸ್ಎಂ ಕೃಷ್ಣ ಅವ್ರನ್ನ ಭೇಟಿಯಾಗಿರೋದು, ಅದು ಕೂಡ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರ್ಬೇಕಾದ್ರೆ, ಜೊತೆಗೆ ರಾಜ್ಯದಲ್ಲಿ ಒಂದಷ್ಟು ಬಿಕ್ಕಟ್ಟಿರ್ಬೇಕಾದ್ರೆ ಇಬ್ಬರ ಭೇಟಿ ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ. ಕಾಂಗ್ರೆಸ್ ಅವಧಿಯಲ್ಲಿ ಇಬ್ಬರು ಕೂಡ ಯಶಸ್ವಿಯಾಗಿ ಸರ್ಕಾರವನ್ನು ಕೊಟ್ಟಂತವರು. ಎಸ್ಎಂ ಕೃಷ್ಣ ಅವರು ತಮ್ಮ ಪೀರಿಯಡ್ ನಲ್ಲಿ ಬಹಳಷ್ಟು ಕೆಲವೊಂದು ವಿಚಾರಗಳಿಗೆ ಫೇಮಸ್ ಆದ್ರು. ಅಭಿವೃದ್ಧಿ ವಿಚಾರದಲ್ಲಿ ಬೆಂಗಳೂರಿನ ಅಭಿವೃದ್ಧಿ, ಅದರಲ್ಲೂ ಕೂಡ ತಮ್ಮದೇ ಆದ ಸ್ಟೈಲ್ ಇತ್ತು ಎಸ್ಎಂ ಕೃಷ್ಣ ಅವರಿಗೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯನವ್ರದ್ದು ಕೂಡ ಅವರದ್ದೇ ಆದಂತಹ ಒಂದು ಶೈಲಿ, ಅವರೊಂದು ವ್ಯಕ್ತಿತ್ವ ಗಂಭೀರವಾಗಿ ಇಬ್ಬರು ಕೂಡ ಯಶಸ್ವಿಯಾಗಿ ಇದ್ದಂತವರು. ಆದ್ರೆ ಬದಲಾದ ರಾಜಕೀಯ ಬೆಳವಣಿಗೆಗಳಲ್ಲಿ ಎಸ್ಎಂ ಕೃಷ್ಣ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ನಂತರ ಈ ಒಂದು ಮೀಟ್ ಏನಿದೆ ಇವತ್ತು ಬಹಳ ಅಪರೂಪ, ಸಿದ್ದರಾಮಯ್ಯನವರು ಮತ್ತು ಎಸ್ಎಂ ಕೃಷ್ಣ ಅವರು ಮೀಟ್ ಆಗುವಂತದ್ದು. ಆದ್ರೆ ಈ ಒಂದು ಬೆಳವಣಿಗೆ ರಾಜಕೀಯ ಭೇಟಿಯ ಅಥವಾ ಬೇರೆ ಏನಾದ್ರೂ ಪರ್ಸನಲ್ ಮೀಟ್ ಅನ್ನೋದು ಗೊತ್ತಾಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಕೃಷ್ಣ ನೇರ ಸಂಪರ್ಕದಲ್ಲಿ. ಕೃಷ್ಣ, ಎಸ್ಎಂ ಕೃಷ್ಣ ಮತ್ತು ಸಿದ್ದರಾಮಯ್ಯ ನಾನು ಈಗಾಗಲೇ ಹೇಳ್ತಿದ್ದಾಗೆ ಕಾಂಗ್ರೆಸ್ನ ಅವಧಿಯಲ್ಲಿ ಕಂಡಂತ ಯಶಸ್ವಿ ಮುಖ್ಯಮಂತ್ರಿಗಳು ಇಬ್ಬರ ಭೇಟಿ ಈಗ ಬದಲಾದ ರಾಜಕೀಯ ಸಂದರ್ಭಗಳಲ್ಲಿ ಯಾವ ಭೇಟಿ ಇದು, ಏನ್ ವಿಚಾರ ಇದೆ, ಏನ್ ಕುತೂಹಲ ಇದೆ? ಅವಿನಾಶ್, ಮುಖ್ಯವಾಗಿ ಒಂದು ಕಡೆ ಬಿಜೆಪಿ ಆಪರೇಷನ್ ಕಮಲ ಶುರು ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಫಿಕ್ಸ್ ಆಗಿದೆ ಬಹುತೇಕವಾಗಿ. ಜೊತೆಗೆ ಸಮ್ಮಿಶ್ರ ಸರ್ಕಾರ ಒಳ್ಳೆ ಹೋಯ್ತು ಅನ್ನುವಂಥದ್ದು ಇದೀಗ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಈ ಒಂದು ಬೆಳವಣಿಗೆ ಬೆನ್ನಲ್ಲೇ ಇದೀಗ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಇವತ್ತು ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಎಸ್ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿರುವಂಥದ್ದು. ಭೇಟಿ ಮಾಡಿ ಮಹತ್ವದ ಮಾತುಕತೆಯನ್ನು ನಡೆಸಿರುವಂಥದ್ದು. ಮಾಜಿ ಸಚಿವರಾಗಿರುವಂಥ ಎಂ ಕೃಷ್ಣಪ್ಪ ಅವರ ಏನು ಆ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಕೋಲಾರದಲ್ಲಿ ಏನು ಮುಖ್ಯವಾಗಿ ಇವತ್ತು ಸಿದ್ದರಾಮಯ್ಯ ಭೇಟಿ ಮಾಡಿರುವಂಥದ್ದು. ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಏನಂತಂದ್ರೆ ಎಸ್ಎಂ ಕೃಷ್ಣರವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು, ಅವ್ರ ಜೊತೆಗೆ ಕೂಡ ಸಿದ್ದರಾಮಯ್ಯ ಕೂಡ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ನಿಂದ ಇದೀಗ ಬಿಜೆಪಿಗೆ ಹೋಗಿರುವಂಥದ್ದು. ಇದೀಗ ಏನು ಪ್ರಮುಖವಾಗಿ ಅವರ ಆರೋಗ್ಯ ವಿಚಾರಣೆ ಆಗುವಂಥದ್ದು. ಜೊತೆಗೆ ಬಹಳ ದಿನಗಳಾಗಿತ್ತು ಸಿದ್ದರಾಮಯ್ಯ ಮತ್ತು ಎಸ್ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿ. ಹೀಗಾಗಿ ಆರೋಗ್ಯ ವಿಚಾರಣೆ ಜೊತೆಗೆ ಅವರನ್ನ ಏನು ಅಲ್ಲಿ ಏನು ಕಾರ್ಯಕ್ರಮದ ಸಿಕ್ಕಂತ ಸಂದರ್ಭದಲ್ಲಿ ಒಬ್ರಿಗೊಬ್ರು ಮಾತನಾಡಿರುವಂಥದ್ದು. ಜೊತೆಗೆ ಮಾತನಾಡಿದ ಸಂದರ್ಭದಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆನೂ ಕೂಡ ಎಸ್ಎಂ ಕೃಷ್ಣ ಅವರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಇದೀಗ ಹೇಳಲಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕೃಷ್ಣ.